ವಿಮಾನ ನಿಲ್ದಾಣದ ರಸ್ತೆಯ ವಿಕಾಸ ಸಮೂಹ ಕಾಲೇಜಿನ ಪಕ್ಕದಲ್ಲಿರುವಂಥ ನಮ್ಮ ಕಾಶಿ ಮಠದ ಕಡೆಯಿಂದ 11ನೇ ತಾರೀಕು ಮಧ್ಯಾಹ್ನ 3:30ಗೆ ಹೊರಡುವಂಥ ಈ ಒಂದು ವ್ಯಾಸಧ್ವಜ ಮಂಗಳೋತ್ಸವ ಅಲ್ಲಿಂದ ಪ್ರಾರಂಭಗೊಂಡು KPT ನಂತರ ಬಿಜೆ ಆಗಿ KSRTC ಆಗಿ ಲಾಲ್ಬಾಗ್ ಆಗಿ MG ರಸ್ತೆ ಆಗಿ PVS ಆಗಿ ಸಿಟಿ ಪಾಯಿಂಟ್ ಜಂಕ್ಷನ್ ಆಗಿ ಡೊಂಗರ್ಕೇರಿಯ ಕೆನರಾ ಹೈಸ್ಕೂಲ್ನಲ್ಲಿ ಅಲ್ಲಿ ಫಳಾರದ ವ್ಯವಸ್ಥೆ ಆಗಿ ತದನಂತರ ಅದರ ಸ್ವಾಮೀಜಿಯೊಂದಿಗೆ ದಿವ್ಯ ಮೆರವಣಿಗೆ ಭಜನಾ ಸಂಕೀರ್ತನೆ ಬೇರೆ ಬೇರೆ ಟ್ಯಾಬ್ಲೋ ಬೇರೆ ಬೇರೆ ರೀತಿಯಲ್ಲಿ ಡೊಂಗರ್ಕೇರಿಯಾಗಿ ನ್ಯೂಚಿತ್ರ ಆಗಿ ಸ್ವದೇಶಿ ಸ್ಟೋರ್ ಆಗಿ ಕಾಶಿ ವೆಂಕಟರಮಣ ದೇವಸ್ಥಾನದಲ್ಲಿ ಹೋಗಿ ಸಭಾ ಕಾರ್ಯಕ್ರಮ ಮುಖಾಂತರ ಸಮಾಪ್ತಿ ಆಗಲಿಕ್ಕಿದೆ. ಇದಕ್ಕೆ ಬೇರೆ ಬೇರೆ ಕಡೆಯಿಂದ ಬಸ್ಸುಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಯಿಂದ ವಾಹನದ ಮುಖಾಂತರ ಬರುವಂಥ ಭಕ್ತಾಭಿಮಾನಿಗಳು ಬಹಳ ಅಪಾರ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಪ್ರಾರಂಭದಲ್ಲಿ ಅವರು ಬಂದಂಥ ವಾಹನಗಳನ್ನು ವಿಕಾಸ್ ಕಾಲೇಜಿನ ಒಳಗಡೆ ತಮ್ಮ ಬಸ್ಸು ಮತ್ತು ವಾಹನಗಳನ್ನು ಪಾರ್ಕಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತದನಂತರ ಅದಕ್ಕಿಂತ ಹೆಚ್ಚಿನ ವಾಹನಗಳು ಸಣ್ಣ ವಾಹನಗಳು ನಮ್ಮ ಎಲೋಸಿಯಸ್ ಪದವಿ ಪೂರ್ವ ಕಾಲೇಜಿನ ಕಾಂಪೌಂಡ್ ಒಳಗಡೆ ಅದೇ ರೀತಿಯಲ್ಲಿ ಲೈಟ್ ಹೌಸ್ ರೋಡ್ನಲ್ಲಿ ನಮ್ಮ ಮುಲ್ಕಿ ಸುಂದರರಾಮ್ ಶೆಟ್ಟಿ ರಸ್ತೆಯಲ್ಲಿರುವಂಥ ಆ ಕಾಲೇಜಿನ ಪ್ರಾಂಗಣದಲ್ಲಿ ಅದರ ಒಟ್ಟಿಗೆ ದಯಾನಂದ್ ಪೈ ಮತ್ತು ಸತೀಶ್ ಪೈ ಕಾಲೇಜ್ ಅದರ ಒಳಗಡೆ ಬೆಸೆಂಟ್ ಕಾಲೇಜಿನ ಒಳಗಡೆ ಹೀಗೆ ವಾಹನಗಳನ್ನು ಕೂಡ ಪಾರ್ಕಿಂಗ್ ಮಾಡುವಂಥ ಅವಕಾಶಗಳು. ಅದರಲ್ಲಿ ಡೊಂಗರ್ಕೇರಿ ಕಾಸ್ಟ್ನ ನಮ್ಮ ಈ ಡೊಂಗರ್ಕೇರಿ ಕೆನರಾ ಹೈಸ್ಕೂಲ್ ನಂತರ 15,000 ಜನರು ಪಾದಯಾತ್ರೆ ಮುಖಾಂತರ ಹೋಗುವಂಥ ಕಾರ್ಯಕ್ರಮದಲ್ಲಿ ಡೊಂಗರ್ಕೇರಿ ಕೆನರಾ ಹೈಸ್ಕೂಲಲ್ಲಿ ಫಲಹಾರ ಸ್ವೀಕಾರ ಮಾಡಿಕೊಂಡು ಸ್ವಾಮೀಜಿಯವರೊಂದಿಗೆ ಎಲ್ಲವೂ ಹೋಗುವಂಥ ಕಾರ್ಯಕ್ರಮಗಳು. ಕೊನೆಯದಾಗಿ ಸಭಾ ಕಾರ್ಯಕ್ರಮ ಕಾಸ್ಟ್ನಲ್ಲಿ ನಡೆಯಲಿದೆ. ಆ ಸಭಾ ಕಾರ್ಯಕ್ರಮದ ಪ್ರಾರಂಭದಿಂದ ನಂತರದ ತನಕ ಅನ್ನ ಸಂತರ್ಪಣೆ ಬಂದಂಥ ಎಲ್ಲ 15,000-20,000 ಜನರು ಬಂದರು. ಅದಕ್ಕೆ ಮಂಗಳೂರಿನ ಕಾಸ್ಟ್ನಲ್ಲಿರುವಂಥ ಮಾಮಾಯ ದೇವಸ್ಥಾನದಲ್ಲಿರ್ಬೋದು ಅಥವಾ ಬಾಳಂಪಟ್ಟು ಹಾಲಲ್ಲಿ ಇರ್ಬೋದು ಅಥವಾ ನಮ್ಮ ಶ್ರೀನಿವಾಸ ಕಲ್ಯಾಣ ಮಂಟಪ BG ರಸ್ತೆಯಲ್ಲಿರ್ಬೋದು. ಅದೇ ರೀತಿ ಮ್ಯಾಂಗ್ಳೂರ್ ಹೆಲ್ತ್ ಕೇರ್ ಈಗ ಅದನ್ನ ಅಲ್ಲಿ ಮ್ಯಾಂಗ್ಳೂರ್ ಹೆಲ್ತ್ ಕೇರ್ ಹಳೆ ಮ್ಯಾಂಗ್ಳೂರ್ ಹೊರತು ಬಹಳ ಸಮತಟ್ಟಾದಂಥ ಜಾಗ ಇದೆ, ಅಲ್ಲಿರ್ಬೋದು. 5-6 ಕಡೆಗಳಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಊಟದ ವ್ಯವಸ್ಥೆಯ ವಿಚಾರಗಳು ಕೂಡ ಇದರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಒಟ್ಟಾಗಿ ಸಭಾ ಕಾರ್ಯಕ್ರಮಗಳು ಆಗಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಮುಗಿದ ನಂತರ ಅವರು ಬಂದಂಥ ವಾಹನಗಳಲ್ಲಿ ಅವರವರು ತೆರಳುವಂಥ ರೀತಿಯಲ್ಲಿ ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡ್ಕೊಂಡು ಹೋಗುವಂಥದ್ದು. ಹಾಗಾಗಿ ಅವರಿಗೆ ವಿಕಾಸ್ ಕಾಲೇಜಿನಲ್ಲಿ ಇದ್ದಂಥ ಎಲ್ಲ ಬಸ್ಸುಗಳು ತದನಂತರ ಕೊನೆಯ ರಾತ್ರಿ 10 ಗಂಟೆ ನಂತರ ಅವರಿಗೆ ಸಿಟಿ ಪಾಯಿಂಟ್ಗೆ ಬಂದು ಆ ಊರಿನವರು ಹೋಗುವಂಥ ಅವಕಾಶಗಳನ್ನು ಕಲ್ಪಿಸಿಕೊಳ್ಬೇಕು ಅಂತ ಹೇಳೋದನ್ನು ಈಗಾಗಲೇ ಹೇಳಲಾಗಿದೆ. ಅದನ್ನು ಕೂಡ ಮಾಧ್ಯಮದಲ್ಲಿ ತಾವು ಬಿಂಬಿಸಿ ಜನರಿಗೆ ಗೊತ್ತಾಗುವಂಥ ರೀತಿಯಲ್ಲಿ ಸ್ಪಷ್ಟವಾದ ಚಿತ್ರಣ ಕೊಡುವಂಥ ದೃಷ್ಟಿಯಲ್ಲಿ ತಾವು ಸಹಾಯ ಆಗಬೇಕು.